ಇದೊಂದು ಟ್ರಿಪ್ ಸಾಕು ರ್ಯಾಪಿಡೋದೊಂದು ಯೋಗ್ಯತೆ ಏನು ಅಂತ ತೋರ್ಸೋದಿಕ್ಕೆ. ತೋರಿಸ್ತೀನಿ ನೋಡಿ. 16 ರೂಪಾಯಿ ಪರ್ ಕಿಲೋಮೀಟರ್ ಕೊಟ್ಟಿರೋದು. ಎಲ್ಲಿ ಪೀಕ್ ಅವರ್ ಅಲ್ಲಿ 7:15ಗೆ ಪಿಕ್ ಮಾಡಿದ್ದು ಕಸ್ಟಮರ್ನ. ಇವಾಗ ಟೈಮ್ ಎಷ್ಟಾಗಿದೆ? 9 ಗಂಟೆ. 9 ಗಂಟೆಗೆ ಡ್ರಾಪ್ ಮಾಡಿದ್ದೀನಿ. 81 ನಿಮಿಷ. ಕೊಟ್ಟಿರೋದೆಷ್ಟು? 492. ತೋರಿಸಿದೆಷ್ಟು ಗೊತ್ತಾ ನನಗೆ? 580 ರೂಪಾಯಿ ತೋರಿಸಿದ್ದು. 580 ರೂಪಾಯಿ ತೋರಿಸಿ ಏಕ್ದಮ್ 100-110 ರೂಪಾಯಿವರೆಗೂ ಮೈನಸ್ ಮಾಡವನೆ. ಒಳ್ಳೇದಾಗ್ತದೆ ನಿನ್ಗೆ ನಿನ್ ಜನ್ಮಕ್ಕೆ ಹೋಗೋ. ಇವ್ರ ಯೋಗ್ಯತೆಗೆ ನಮ್ ಡ್ರೈವರ್ಗಳಿಗೆ ಮಕ್ಕುಗಿತೀನಿ ನಾನು ಫಸ್ಟ್. ಕಸ್ಟಮರೇ ಹೇಳ್ತಾವನೆ, ಸರ್ 3 ತಿಂಗಳಿಂದ ನಾನೇ ಬುಕ್ ಮಾಡಿದಾಗ 700-800 ರೂಪಾಯಿ ಬರ್ತಾಯಿತ್ತು ಸರ್ ಕ್ಯಾಬು. ಇವಾಗ ನೋಡಿದ್ರೆ 490 ರೂಪಾಯಿ. ಏನ್ ಸರ್ ಇಷ್ಟೊಂದು ಕಡಿಮೆ ಅಂತ ಕಸ್ಟಮರೇ ಹೇಳ್ತಾವನೆ. ನಮ್ ಡ್ರೈವರ್ಗಳು ಒಂದು ಸ್ಟ್ರೈಕ್ ಮಾಡ್ತೀರಾ? ಅಪ್ಪನ್ ಗುಡ್ತಂಗ್ ಮಾಡೇ ಬಿಡ್ಬೇಕು. ಇವಾಗ ನೋಡ್ರಿ, ಅಗ್ರಿಗೇಟರ್ ಆಪ್ಗಳವರು ನಮ್ಮ ಮೇಲೆ ನೋಡಿ ನಗ್ತಾ ಇರ್ತಾರೆ. ಇವ್ರ ಯೋಗ್ಯತೆ ಇಷ್ಟೇನಾ ಅಂತ ಬೈತಾ ಇರ್ತಾರೆ. ಅವರು ಅನ್ಕೋತಾ ಇರ್ತಾರೆ ಇವ್ರ ಯೋಗ್ಯತೆ ಇಷ್ಟೇನೆ ಬಿಡು ಅಂತ. ಲಾಸ್ಟ್ 3 ತಿಂಗಳಿಂದ ಕೊಟ್ಟಿರೋ ರೇಟು ಮತ್ತೆ ಇವಾಗ ಕೊಡ್ತಾ ಇಲ್ಲ ಅಂತಂದ್ರೆ ನಿಮ್ ಕೈಲಿ ಏನು ಕಿತ್ಕೊಳಕ್ ಆಗಲ್ಲ. ನಾನು ಕೊಡೋದೇ ಇಷ್ಟು, ಅದೇನ್ ಕಿತ್ಕೋತೀರಾ ಕಿತ್ಕೊಳ್ರಿ ಅಂತಾನೆ ಅವ್ರು ಇದನ್ನೆಲ್ಲ ಮಾಡ್ತಾ ಇರೋದು. ನಮ್ ಯೋಗ್ಯತೆ ಇಷ್ಟೇ ಅಂತ ಪ್ರೂವ್ ಮಾಡ್ಕೊಂಬಿಟ್ರಿ ಡ್ರೈವರ್ಗಳು. ಒಂದು ಒಗ್ಗಟ್ಟಿಲ್ಲ, ಒಂದು ಬೆಲೆ ಇಲ್ಲ. ಡ್ರೈವರ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ನಿಮ್ಗೆ ಏನೇನ್ ಬೇಕು ಎಲ್ಲಗಳು ಮಾಡ್ಕೊಂತೀರಾ. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ನಮ್ ಡ್ರೈವರ್ಗಳೇ ಮಾಡ್ತಾ ಇರೋ ಸ್ಕ್ಯಾಮ್ಗಳ ಬಗ್ಗೆ ನಿಮಗ್ ಗೊತ್ತಾಗ್ಬೇಕು ಅಂತಿದ್ರೆ ಕಮೆಂಟ್ ಮಾಡ್ರಿ ಗುರು. ಅದ್ರ ಬಗ್ಗೆ ವಿಡಿಯೋ ಮಾಡಿ ಹೇಳು ಗುರು ಅಂತ ಕೇಳ್ರಿ. ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹೇಳ್ತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.